ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮಹಾದೇವನಪ್ಪ ಹಳೆ ಮನೆ ನೋಡಬೇಕು ಅಂತ ಹೋಗಿರ್ತಾನೆ. ಆದರೆ ಅಲ್ಲಿ ಎಲ್ಲ ನೋಡಿ ಬರುವಾಗ ವಾಪಸ್ಸು ಪ್ರೇಮ ನೋಡಿಬಿಡ್ತಾಳೆ. ಪ್ರೇಮ ನೋಡಿದ್ಲಲ್ಲ ಅಂತೇಳ್ಬಿಟ್ಟು ಇವನು ಅಲ್ಲಿಂದ ಒಂದೇ ಉಸಿರಿಗೆ ಓಡೋಡೋಗಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಯಾವ ಕಡೆ ಹೋದ ಅಂತಲೇ ಗೊತ್ತಾಗಲ್ಲ ಮಹಾದೇವನಪ್ಪ. ಆದರೆ ಪ್ರೇಮ ಅಲ್ಲಿಂದ ಓಡೋಡಿ ಬರ್ತಾಳೆ. ಇರಿ ಬರ್ತೀನಿ, ಓಡಬೇಡಿ 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 ಅಂತೇಳ್ಬಿಟ್ಟು. ಆದರೆ ಅವನು ಸಿಗೋದೇ ಇಲ್ಲ. ಅವನೆಲ್ಲೋ ತಪ್ಪಿಸ್ಕೊಂಡು ಅವ್ದು ಕೂತ್ಕೊಂಡ್ಬಿಡ್ತಾನೆ. ಆಮೇಲೆ ಹಿಂಗೆ ಓಡಿ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮಹಾದೇವ ಅಲ್ಲಿ ಸಿಗ್ತಾನೆ. ಏನು ಮಹಾದೇವ ಅವರೇ ನೀವಿಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಅವನು ನಾನು ಇಲ್ಲೇನೋ ಕೆಲಸ ಇತ್ತು ಬಂದಿದ್ದೆ, ಕೆಲಸದ ಮೇಲೆ ನೀವೇನಿಲ್ಲಿ ಪ್ರೇಮ ಅವರೇ ಅಂತ ಕೇಳ್ತಾನೆ. ನನಗೂ ಕೆಲಸ ಇತ್ತು ಇಲ್ಲಿ ಬಂದೆ ಸುಮ್ಮನೆ ಅಂತ. ಆಮೇಲೆ ಮಹಾದೇವ ಅವರೇ ನಾನು ನಿಮ್ಮ ಅಪ್ಪ ಅವ್ರನ್ನ ನೋಡಿದೆ ಅಂತ ಹೇಳ್ತಾಳೆ. ನಾನೇ ನೋಡಿಲ್ಲ ನಮ್ಮ ಅಪ್ಪ ಅವ್ರನ್ನ, ನೀವು ಹೆಂಗೆ ನೋಡ್ತೀರಾ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಕಾವ್ಯ ಫೋನ್ ಮಾಡ್ತಾಳೆ. ಎಲ್ಲಿ ತಾತ ನೀವು ಇನ್ನೂ ಬಂದೇ ಇಲ್ಲ ಇವತ್ತು, ನಾನು ಆಚೆ ಕಡೆ ಎಲ್ಲ ಹೋಗಿ ನೋಡಿದೆ, ನೀವು ಇಲ್ವೇ ಇಲ್ವಲ್ಲ ಅಂತೇಳ್ಬಿಟ್ಟು. ಅಯ್ಯೋ ಹಿಂಗೆ ಎಲ್ಲೋ ಕೆಲಸ ಇತ್ತು ಕಾವ್ಯವರೇ, ಹಂಗಾಗಿ ಬಂದೆ ಕಾವ್ಯಮ್ಮ, ಎಲ್ಲೋ ಕೆಲಸ ಇತ್ತು ಹಂಗಾಗಿ ಬಂದಿದ್ದೆ ಅಂತ ನಡುಗೋ ದನಿಲಿ ಮಾತಾಡ್ತಾನೆ. ಆಮೇಲೆ ಅಲ್ಲಿ ಕರೆಕ್ಟಾಗಿ ಒಂದು ಸಲ ಹಂಗೆ ಆ್ಯಕ್ಟಿಂಗು, ಒಂದು ಸಲ ಹಿಂಗೆ ಆ ಮಹಾದೇವ ಬಂದಿದ್ದ, ಅದಕ್ಕೆ ಅವನಿಗೂ ನನಗೂ ಸುಮಾರು ಮಾತುಕತೆ ಆಯಿತು, ಅದಕ್ಕೇ ನೀವು ಬಂದಿಲ್ಲಲ್ಲ ಅಂತ ತಾತ ಕೇಳಿದೆ ಅಂತ ಹೇಳ್ತಾಳೆ. ಹೌದಾ, ಸರಿ ಬಿಡಿ ಹೋಗಲಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಅವನು ಸಮಾಧಾನ ಮಾಡ್ತಾನೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಈ ಪ್ರೇಮ ಸಿಗ್ತಾಳೆ. ಅಲ್ಲಿ ಪ್ರೇಮ ಸಿಕ್ಕಿದಾಗ ಮಹಾದೇವರೇ ನಿಮ್ಮ ಅಪ್ಪನ ನೋಡಿದೆ ಅಂದಾಗ, ನಮ್ಮ ಅಪ್ಪನ ಎಲ್ಲಿ ನೋಡ್ತೀರಾ ಬಿಡಿ, ನೋಡೋಕ್ಕೆ ಎಲ್ಲಿ ಸಿಗ್ತಾರೆ ಅಂತ ಒಂಥರ ಈ ಹೆಂಗೆಂಗೋ ಮಾತಾಡ್ತಿದ್ದ. ಅಯ್ಯೋ ಹುಚ್ಚಿ ಅಂತ ಎಲ್ಲರೂ ತಿಳ್ಕೊಬಿಟ್ಟಿರ, ಏನಪ್ಪ ಇವಳು ಹಿಂಗೆಲ್ಲ ಮಾತಾಡ್ತಾಳೆ ಅಂತ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ ನಾನು ಅಂತೇಳಿ ಇವಳು ಅರ್ಧ ವಿಷಯ ಹೇಳ್ತಾಳೆ. ಪೂರ ವಿಷಯ ಅವನಿಗೆ ಹೇಳೋದೇ ಇಲ್ಲ. ಅರ್ಧ ಹೇಳಿದಾಗ ಅವನಿಗೇನು ಅರ್ಥನೂ ಆಗಲ್ಲ. ಏನು ಅರೆ ಹುಚ್ಚಿ ಥರ ಮಾತಾಡ್ತಾಳಲ್ಲ ಅಂದ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ನಿಮ್ಮ ಅಪ್ಪನ ಫೋಟೋ ನನ್ನ ಹತ್ರನೇ ಇದೆ ಅಂತಾಳೆ. ಬ್ಯಾಗೆಲ್ಲ ಹುಡುಕ್ತಾಳೆ, ಫೋಟೋ ಇಲ್ಲ. ಅಯ್ಯೋ ಏನೇನೋ ಕತೆಗಳು ಅವಳದು. ಈಗ ಹೇಳಪ್ಪ ವಿಷಯ ಅಂತ ಹೇಳ್ತಾಳೆ. ಆಮೇಲೆ ಬೇಡ ಅಂತ ಅವಳ ಮನಸ್ಸು ಹೇಳುತ್ತೆ. ಅಲ್ಲಿಗೆ ಅವಳು ಸ್ಟಾಪ್ ಮಾಡ್ತಾಳೆ. ಆ್ಯಕ್ಚುಲಿ ಅವಳ ಗಂಡಗೂ ಕೂಡ ಅವಳ ವಿಷಯ ಹೇಳೋದೇ ಇಲ್ಲ ಕೊನೆವರೆಗೂ. ಅವನು ಯಾರ್ದೋ ಪೇಷೆಂಟ್ ನಮ್ಮ ಮೊಬೈಲ್ ಇಸ್ಕೊಂಡು ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ಅಲೋ ಅಂತಾಳೆ. ಯಾರು ಮಾತಾಡಿ ಅಲೋ ಅಂತಾಳೆ ಆ ಕಡೆಯಿಂದ. ಇವನೇನು ಮಾತಾಡಲ್ಲ, ಸುಮ್ಮನೆ ಹಾಗೇ ಕಿವಿಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು, ಆಮೇಲೆ ಹಂಗೆ ಕಟ್ ಮಾಡಿ ಪೇಷೆಂಟ್ ಕೈ ಕೊಡ್ತಾನೆ. ಪೇಷೆಂಟ್ ಕೈ ಕೊಟ್ಟ ಮೇಲೆ ಪೇಷೆಂಟ್ ಎದ್ದೋಗ್ತಾರೆ. ಆಮೇಲೆ ನಂಬರ್ ನೋಡ್ತಾಳೆ ಕಲ್ಯಾಣಿ. ನೋಡಿಬಿಟ್ಟು ಅಷ್ಟೊತ್ತಿಗೆ ಪಂಚಮಿ ಬರ್ತಾಳೆ ಅಲ್ಲಿಗೆ. ಪಂಚಮಿ ಯಾರ್ದು ಫೋನು ಅಂತ ಕೇಳ್ತಾಳೆ. ಅದಕ್ಕೆ ಯಾರ್ದು ಗೊತ್ತಾ ನಿನಗೆ, ರಾಮುದು ಫೋನು, ಮಾತಾಡಲಿಲ್ಲ ಅಷ್ಟೇ, ರಾಮುದೇ ಫೋನ್ ಇದು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಕೂತಿರ್ತಾಳೆ ಇವಳು ಕಲ್ಯಾಣಿ. ಕೂತ್ಕೊಂಡಿರ್ತಾಳೆ. ಪಂಚಮಿ ಆ ಕಡೆಯಿಂದ ಬರ್ತಾಳೆ, ಕೇಳ್ತಾಳೆ. ಆಗೋಯ್ತು ಅಷ್ಟು. ತುಂಬಾ ನೋವಾಗುತ್ತೆ. ಯಾಕೆ ಅಂದರೆ ಅವನು ಮಾತಾಡಲಿಲ್ಲಲ್ಲ, ಮಾತಾಡಿದರೆ ಅಮ್ಮ ಅಂತ ಅವಳು ಖುಷಿಯಾಗೋಳು. ಅವನು ಮಾತಾಡಲಿಲ್ಲ. ಈ ಕಡೆ ಯಾರು ಮಾತಾಡ್ತಿರೋರು ಅಂತ ಕೇಳಿದಾಗಾರ ಹೇಳ್ಬೋದಿತ್ತು, ಅದನ್ನು ಹೇಳಲಿಲ್ಲ ಅವನು. ಗಂಡ ಹೆಂಡ್ತಿ ಒಂಥರ ನಿಗೂಢ ಅವರು. ಬಾಯಿ ಬಿಟ್ಟು ಓಪನ್ನಾಗಿ ಹೇಳಲ್ಲ, ಮಾಡಲ್ಲ, ಸುಮ್ಮನೆ ಒಳಗೇ ನುಂಗ್ತಾ ಇರ್ತಾರೆ ಇಬ್ಬರೂ. ಆ ಥರ ಆದರೆ ಯಾವ ವ್ಯವಹಾರನೂ ಆಗಲ್ಲ. ಅವಳ ಹತ್ರ ಮೊಬೈಲ್ ಇದೆ, ಫೋಟೋ ತೆಕ್ಕೊಬೋದಿತ್ತು ಅವ್ರದ್ದು, ಅಥವಾ ಆ ಫೋಟೋ ತೆಕ್ಕೊಬೋದಿತ್ತು. ಬೇಜಾನು ಸ್ಟುಡಿಯೋ ಇದ್ದಾವೆ, ಹೋಗಿ ಒಂದಲ್ಲ ಅಂತ 10 ಕಾಫಿ ಮಾಡಿಸ್ಕೊಬೋದಿತ್ತು ಫೋಟೋ ಕಾಫಿನ. ಅದೂ ಮಾಡಿಸ್ಕೊಂಡಿಲ್ಲ. ಬರೀ ಅದೊಂದೇ ಹಿಡ್ಕೊಂಡು ಓಡಾಡ್ತಿದ್ದಾಳೆ ರೋಡಲ್ಲೆಲ್ಲ. ತರಕಾರಿ ತಗೊಬರ್ತಾಳಂತೆ, ಬ್ಯಾಗ್ ಬಿದ್ದೋಗ್ಬಿಡುತ್ತಂತೆ. ದಾಮಿನಿ ಅವಳ ವ್ಯಾನಿಟಿ ಬ್ಯಾಗ್ ಇಸ್ಕೊಬಿಡ್ತಾಳಂತೆ. ಇವಳು ತರಕಾರಿ ತುಂಬ್ಕೊತಾ ಇರ್ತಾಳಂತೆ. ವ್ಯಾನಿಟಿ ಬ್ಯಾಗಿಂದ ಕೈ ಹಾಕಿ ತಗೊಳ್ಳೋದು ನೋಡೋದೇ ಇಲ್ವಂತೆ. ದಾಮಿನಿ ಮೇಲೆ ನಂಬಿಕೆನೇ ಇಲ್ಲ ಅಂದಮೇಲೆ ದಾಮಿನಿಗೆ ಇವಳು ಯಾಕಪ್ಪ ವ್ಯಾನಿಟಿ ಬ್ಯಾಗ್ ಕೊಟ್ಲು ಅಲ್ವಾ, ಕೊಡಬಾರ್ದಾಗಿತ್ತು. ಆ ಥರ ಎಲ್ಲ ಇದು ಮಾಡ್ತಾರೆ. ಅದ್ರ ಬದಲು
ಕರೆಕ್ಟಾಗಿ ಈ ಕಾಲದಲ್ಲೇನು ಕೈಯಲ್ಲಿ ಯಾವಾಗಲೂ ಮೊಬೈಲ್ ಎಲ್ಲರ ಕೈಲೂ ಇದ್ದೇ ಇರುತ್ತೆ, ಫೋಟೋ ತೆಕ್ಕೋಬೋದಿತ್ತಲ್ವ ಅಂಥೇಳಿ ನಮಗನ್ಸುತ್ತೆ, ನೋಡೋರಿಗೆ ಹಂಗೆ ಅನಿಸುತ್ತೆ. ಪಂಚಮಿ ಅಲ್ಲಿ ಬರ್ತಾಳೆ, ಬಂದ್ಬಿಟ್ಟು ಯಾರ್ದು ದೊಡ್ಡಮ್ಮ ಫೋನು ಅಂತ ಕೇಳ್ತಾಳೆ ಅಂತ. ಆವಾಗ ಅವಳು ಹೇಳ್ತಾಳೆ ರಾಮುದೇ ಫೋನು, ಇನ್ಯಾರು ಮಾಡಲ್ಲ, ರಾಮನೇ ಮಾಡಿರೋದು ಫೋನು ಅಂತ ಹೇಳ್ತಾಳೆ. ಹೌದಾ ಅಂತೇಳಿ ಇವಳು ಕೇಳಿಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಕಲ್ಯಾಣಿಗೆ ಅದೇ ಇವಾಗ ಮತ್ತೆ ಓಡಾಡೋಕ್ಕಾಗಲ್ಲ, ಸುಸ್ತು ಸಂಕಟ ಹಂಗಾಗ್ತಾ ಇದೆ. ಈ ಕಡೆ ಮಹಾದೇವಂಗೆ ಫೋಟೋ ತೋರಿಸ್ತೀನಿ ಅಂತ ಹೋಗ್ತಾಳೆ, ಪಟನೂ ಇಲ್ಲ, ಫೋಟೋನೂ ಇಲ್ಲ, ಏನೂ ಇಲ್ಲ. ಅವನು ಮಹಾದೇವ್ಗೆ ಏನು ಅನಿಸುತ್ತೆ ಅಂದರೆ, ಯಾಕೋ ಪ್ರೇಮ ಅವರು ಅರುಳೋ ಮರುಳೋ ಹಂಗೆ ಆಡ್ತಿದ್ದಾರೆ, ಏನೋ ಸರಿ ಇಲ್ಲ ಅನಿಸುತ್ತೆ ಅನ್ನೋದು ಅವನಿಗೆ. ಹಂಗಾಗಿ ಇದು ಎಲ್ಲಿಗೂ ಬಗೆಹರಿಲಾರ್ದಂಥ ಸಮಸ್ಯೆ ಆಗ್ಬಿಟ್ಟಿದೆ. ಅತ್ಲಾಗಿ ಅವ್ರ ಅಪ್ಪಾಜಿನೂ ಸಿಕ್ಕಿಲ್ಲ. ಅಪ್ಪಾಜಿ ಇಲ್ಲೇ ಬರ್ತೀನಿ ಅಂದರು, ಎಲ್ಲೋದ್ರು ಅಂತ ಅವನು ಹುಡ್ಕಾಡ್ತಿದ್ದಾನೆ. ಅಪ್ಪಾಜಿ ನಾಪತ್ತೆ, ಎಲ್ಲೋಗಿದ್ದಾನೆ ಅಂತ ಅವ್ನಿಗೆ ಗೊತ್ತಾಗ್ತಿಲ್ಲ. ಈ ಕಡೆ ಬಂದು ದಾಮಿನಿ ಮತ್ತು ಸ್ನೇಹ ಇವರಿಬ್ಬರು ಫೋಟೋ ತಗೊಂಡು ಕತ್ಕೊಂಬಂದಿರ್ತಾಳಲ್ಲ, ಆ ಫೋಟೋ ತೋರಿಸ್ಕೊಂಡು ಅಲ್ಲಿ ಫೋಟೋ ಇದೆ ಅಂತ ಪೆದ್ದಿ, ಫೋಟೋ ಇದೆ ನನ್ನ ಬ್ಯಾಗಲ್ಲಿ, ಫೋಟೋ ಇದೆ ಅಂತ ಸುಮ್ಮನೆ ಇದ್ದಾಳೆ. ಅದು ನೋಡಿದ್ರೆ ನಾನು ಎಸ್ಕೇಪ್ ಬಂದಿದ್ದೀನಿ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಇಬ್ಬರೂ. ಆ ಫೋಟೋನೂ ಎತ್ಕೊಂಡು ಸ್ನೇಹಗೆ ತೋರಿಸ್ಕೊಂಡು ನಗ್ತಾ ಇರ್ತಾಳೆ ಇವಳು ದಾಮಿನಿ. ಆಮೇಲೆ ಸರಿ ಅಂತ ಹಂಗೆ ಅಡುಗೆ ಮನೇಲಿ ಮಾತಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಪಂಚಮಿ ಏನಕ್ಕೋ ಹೋಗಿರ್ತಾಳೆ ಅಡುಗೆ ಮನೆಗೆ. ಆದರೆ ಇವರಿಬ್ಬರು ಅವಳು ಬಂದವಳೆ ಅಂತ ಗೊತ್ತಾದ ಮೇಲೆ ಇವರಿಬ್ಬರು ಮಾತುಕತೆಗೆ ಶುರುವಾಗ್ತಾರೆ. ಏನಂತ, ಅದೇ ಕಲ್ಯಾಣಿನೇ ಇವತ್ತು ಸಂಜೆನೇ ಮುಗಿಸ್ಬಿಡ್ತೀನಿ, ಏನರಿಂದ ಅತ್ತೆ ಹೆಂಗೆ ಸಾಯಿಸ್ತೀರ ಅಂತ ಕೇಳ್ತಾಳೆ. ಅದಕ್ಕೆ ಹಣ್ಣಿಂದು ಟೇಬಲ್ ಮೇಲೆ ಹಣ್ಣಿನ ಚಾಕ್ ಇರುತ್ತಲ್ಲ, ಚಾಕ್ ತಗೊಂಡು ಸೇಬಿಗೆ ಚುಚ್ಚುತ್ತಾಳೆ, ಇದೇ ಥರ ಚುಚ್ಚಿಬಿಟ್ಟು ಸಾಯಿಸ್ಬಿಡ್ತೀನಿ ಅಂತೇಳ್ಬಿಟ್ಟು. ಈ ಪೆದ್ದ ಹುಡುಗಿ ಪಂಚಮಿ ಅದನ್ನೇ ನಿಜ ಅಂತ ನಂಬ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪ್ರೇಮಗೆ ಫೋನ್ ಮಾಡ್ತಾಳೆ. ಪ್ರೇಮ ಏನು ಹೇಳ್ತಾಳೆ, ಏನು ಕಲ್ಯಾಣಿ ಅತ್ತೆನ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳಾ? ಹ್ಞೂ ಅಂತ ಹೇಳ್ತಾಳೆ. ಹೌದಾ, ಸರಿ ಹಂಗಾರೆ ನಾನು ಈಗಲೇ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಮ್ಮಿಡಿಯೇಟಾಗಿ ಅವಳು ಅಲ್ಲಿಂದ ಹೊರಡ್ತಾಳೆ. ಯಾರು? ಪ್ರೇಮ. ಹಳೆ ಮನೆಯೆಲ್ಲ ನೋಡಿದ್ದಾಯಿತು, ಎಲ್ಲ ಆಯಿತು, ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮಹಾದೇವ ಕೂಡ ಹೊರಡ್ತಾನೆ. ಅಪ್ಪಾಜಿ ಅಂತ ಹುಡುಕೊಂಡು ಹಳೆ ಮನೆಗೆಲ್ಲ ಹೋಗ್ತಾನೆ, ಅಲ್ಲೆಲ್ಲ ಹುಡುಕ್ತಾನೆ, ಎಲ್ಲೂ ಸಿಗಲ್ಲ. ಎಲ್ಲೋದ್ರು ಅಪ್ಪಾಜಿ, ಇಲ್ಲೇ ನೋಡ್ಕೊಬತ್ತೀನಿ ಅಂತ ಹೋದರೆ ಯಾವ ಕಡೆ ಹೋದರು ಅಂತ ಮತ್ತೆ ಮನೆ ಹಿಂದೆ ಮುಂದೆ ಎಲ್ಲ ಹುಡುಕ್ತಾ ಇರ್ತಾನೆ. ಎಲ್ಲೂ ಇದ್ದೀನಿ ಅಂತಲೇ ಬರಲ್ಲ, ಎಲ್ಲೂ ಸಿಗೋದೇ ಇಲ್ಲ. ಹುಡ್ಕಾಡಿ ಸಾಕಾಗೋಗುತ್ತೆ ಅವನಿಗೂ. ಹಂಗಾಗಿ ಅಪ್ಪಾಜಿ ಅಂತ ಕೂಗ್ತಾನೆ, ಹುಡುಕ್ತಾನೆ ಇರ್ತಾನೆ. ಸುಮಾರು ಹೊತ್ತಂಗೆ ಹುಡುಕಿ ಲಾಸ್ಟಲ್ಲಿ ಕತೆ ಇಲ್ಲಿಗೆ ಎಂಡಾಗುತ್ತೆ. ನಾಳೆ ಇನ್ನೂ ಸ್ಟೋರಿ ಜೊತೆಗೆ ಮತ್ತೆ ಚೆನ್ನಾಗಿರೋದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಂದಿರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.